ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಬಿಐ ತನಿಖೆಗೆ ಹೈಕೋರ್ಟ್ ಬ್ರೇಕ್ ಹಾಕಿರುವಂಥದ್ದು. ಸಿದ್ದರಾಮಯ್ಯ ನಿರಾಳರಾಗಿದ್ದಾರೆ. ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನು ಹಾಕಿದ್ರು. ಈಗ ಅರ್ಜಿಯನ್ನ ವಜಾಗೊಳಿಸೋರದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ವತಃ ದೂರುದಾರರಾದಂಥ ಸ್ನೇಹಮಯಿ ಕೃಷ್ಣ ಅವರು ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ, ಮೊದಲಿಗೆ ನಿಮಗೆ ನಮಸ್ಕಾರ. ಜೊತೆಗೆ ಈ ಒಂದು ಆದೇಶದ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಿ? ನಮಸ್ಕಾರ ಸರ್. ನನ್ನ ಒಂದು ಹೋರಾಟದಲ್ಲಿ ಒಂದು ಸಣ್ಣ ಹಿನ್ನಡೆ ಆಗಿದೆ. ಆದರೆ ಇದರಿಂದ ವಿಚಲಿತನಾಗುವಂಥ ಅಥವಾ ಹೋರಾಟದ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲ. ಸೊ ನನ್ನ ಹೋರಾಟನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಏನು ಈ ತೀರ್ಪಿನ ಪ್ರತಿ ಸಿಕ್ಕಿದ ನಂತರ ಯಾವ ಅಂಶಗಳ ಮೇಲೆ ಈ ಒಂದು ತೀರ್ಪು ನೀಡಿದರೆ ಅನ್ನೋದನ್ನು ಪರಿಗಣಿಸಿ ಆ ಎಲ್ಲ ಅಂಶಗಳಿಗೆ ಪೂರಕವಾದಂಥ ಮಾಹಿತಿ ಮತ್ತು ದಾಖಲೆಗಳನ್ನು ಆಧರಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನೆ ಸಲ್ಲಿಸ್ತೀವಿ. ಸ್ನೇಹಮಯಿ ಕೃಷ್ಣ ಅವರೇ, ನೀವು ಅವತ್ತು ಇದೇ ರಿಪಬ್ಲಿಕ್ ಕನ್ನಡದಲ್ಲಿ ಲೈವ್ನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಲೋಕಾಯುಕ್ತದ ಮೇಲೆ ನಮಗೆ ನಂಬಿಕೆ ಇದೆ ಅನ್ನುವಂಥ ಮಾತನ್ನು ನೀವು ನನ್ನ ಜೊತೆನೇ ಹೇಳಿದ್ರಿ. ನಮಗೆ ಲೋಕಾಯುಕ್ತದ ಮೇಲೆ ನಂಬಿಕೆ ಇದೆ, ತೊಂದರೆ ಇಲ್ಲ ಅಂತ ಹೇಳಿ. ಬಟ್ ಈಗೇನು ಹೇಳ್ತೀರಿ ಸರ್? ಲೋಕಾಯುಕ್ತದ ಮೇಲೆ ನಮಗೆ ನಂಬಿಕೆ ಇದ್ರೂ ಕೂಡ ಅಲ್ಲಿನ ಅಧಿಕಾರಿಗಳ ಮೇಲೆ ನಮಗೆ ಸಾಕಷ್ಟು ಅನುಮಾನಗಳು ಇದೆ ಮತ್ತು ಅದಕ್ಕೆ ಪೂರಕವಾದ ಸಾಕಷ್ಟು ದಾಖಲಾತಿಗಳು ನಮಗೆ ಅದರ ಲಭ್ಯ ಇದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಮತ್ತು ಇಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದ್ರಿಂದ ಈ ಪ್ರಕರಣ ಸಿಬಿಐ ವಹಿಸಬೇಕು ಅನ್ನೋದು ನಮ್ಮ ಒಂದು ಆಗ್ರಹ ಆಗಿತ್ತು. ಮತ್ತು ಈ ಹಿನ್ನೆಲೆಯಲ್ಲಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ವಿ. ಸೊ ಈಗಲೂ ಕೂಡ ಸಾಕಷ್ಟು ಅನುಮಾನಗಳಿದೆ. ಅದಕ್ಕೆ ಪೂರಕವಾದ ಸಾಕಷ್ಟು ಸಾಕ್ಷ್ಯಗಳು ನಮ್ಮ ಹತ್ರ ಇದೆ. ಇವೆಲ್ಲವನ್ನು ಆಧರಿಸಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನೆ ಸಲ್ಲಿಸ್ತೀವಿ. ಓಕೆ ಸರ್, ಈಗ ನಿಮ್ಮ ಅಷ್ಟೊಂದು ದಾಖಲೆಗಳನ್ನು ತೆಗೆದುಕೊಂಡಿದ್ರಿ, ಅಷ್ಟೊಂದು ಡಾಕ್ಯುಮೆಂಟ್ಸ್ಗಳಿತ್ತು. ಆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಇದ್ರೂ ಕೂಡ ಎಲ್ಲಿ ವಿಫಲ ಆಗಿರ್ಬೋದು ನಿಮ್ಮ ಪ್ರಕಾರ ಅಂತ? ಎಲ್ಲಿ ವಿಫಲ ಆಗಿರ್ಬೋದು? ಓಕೆ, ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅವ್ರನ್ನ. ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಈಗ ಸಿಎಂ ಕುರ್ಚಿ ಮೇಲೆ ಕಣ್ಣು ಹಾಕಿದವರಿಗೆ ನಿರಾಸೆ ಆಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಈ ಒಂದು ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಇರುವಂಥ ಬಣಬಡಿದಾಟಕ್ಕೆ ಬ್ರೇಕ್ ಬೀಳ್ಬೋದಾ ಅಂತ. ಸದ್ಯಕ್ಕೆ ಸಿಬಿಐ ತನಿಖೆ ಕಿರಿಕಿರಿಯಿಂದ ಸಿದ್ದರಾಮಯ್ಯ ಪಾರಾಗಿದ್ದಾರೆ. ರಾಜಕೀಯವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಆದರೆ ಇದರಿಂದ ವಿಚಲಿತನಾಗುವಂಥ ಅಥವಾ ಹೋರಾಟದ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲ. ಸೊ ನಮ್ಮ ಹೋರಾಟವನ್ನು ನಾವು ಮುಂದುವರ್ತೀವಿ. ಅಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನೆ ಸಲ್ಲಿಸಿ ಈ ಪ್ರಕರಣ ಸಿಬಿಐಗೆ ಕೊಡಿಸುವಂಥ ಪ್ರಯತ್ನವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಇದು ಏನು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ, ಆ ತೀರ್ಪಿನಲ್ಲಿ ಯಾವ ಅಂಶಗಳನ್ನು ಪರಿಗಣಿಸಿ ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅನ್ನೋದನ್ನು ಪರಿಗಣಿಸಿ ಆ ಅಂಶಗಳಿಗೆ ನಾವು ಏನು ಉತ್ತರವನ್ನು ಕೊಡ್ಬೋದು ಮತ್ತು ಅದಕ್ಕೆ ಪೂರಕವಾಗಿ ಏನು ದಾಖಲೆಯನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಕೂಡಲೇ ಈ ಪ್ರಕರಣವನ್ನು ಸಿಬಿಐ ಕೊಡಿ ಅಂತೇಳಿ ಮತ್ತು ಈ ಒಂದು ತೀರ್ಪನ್ನು ಪ್ರಶ್ನಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀವಿ. ಸರ್ ಓಕೆ, ಸ್ನೇಹಮಯಿ ಕೃಷ್ಣ ಅವ್ರನ್ನ ಮಾತನಾಡ್ತಿದ್ವಿ, ಮತ್ತೆ ಮಾತನಾಡ್ತಾ ಹೋಗೋಣ. ಈಗ ಅವ್ರನ್ನ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ, ಈಗ ಹೇಳ್ತಾ ಇದ್ರಿ ನೀವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತೀನಿ ಅಂತೇಳಿ. ಮುಂದಿನ ಹೋರಾಟ ಇನ್ನೆಷ್ಟು ಸ್ಟ್ರಾಂಗ್ ಆಗಿರುತ್ತೆ ನಿಮ್ದು ಅಂತ? ಸರ್, ಇದುವರೆಗೆ ಹೇಗೆ ನಡ್ಸ್ಕೊಂಡು ಬಂದೆ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀನಿ ಸರ್. ಅದಕ್ಕಿಂತ ಹೆಚ್ಚಿನ ಸಾಕ್ಷ್ಯಗಳು ನಮಗೆ ಈಗ ಲಭ್ಯ ಆಗಿದೆ. ಇದೆಲ್ಲವನ್ನು ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಗಮನಕ್ಕೆ ತರ್ತೀವಿ. ಲೋಕಾಯುಕ್ತರು ಯಾವ ಅಂಶಗಳನ್ನು ಪರಿಗಣಿಸಿಲ್ಲ, ಯಾವ ಸಾಕ್ಷ್ಯಗಳನ್ನು ಕೈಬಿಟ್ಟಿದ್ದಾರೆ, ಇವೆಲ್ಲವನ್ನೂ ಕೂಡ ಸಾಕ್ಷಿಗಳ ಸಮೇತ ಅಂದರೆ ದಾಖಲಾತಿಗಳ ಸಮೇತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಗಮನಕ್ಕೆ ತಂದು ಈ ಪ್ರಕರಣ ಸಿಬಿಐ ಕೊಡಿಸೋದಕ್ಕೆ ಒಂದು ಸೂಕ್ತ ಆದೇಶವನ್ನು ಮಾಡುವಂಥ ಪ್ರಯತ್ನವನ್ನು ನಾವು ನಿರಂತರ ಮಾಡ್ಕೊಂಡು ಹೋಗ್ತೀವಿ. ಸರ್, ಇವಾಗ ಅಲ್ಲಿ ಲೋಕಾಯುಕ್ತ ಇದರಲ್ಲಿ ಕೆಲವೊಂದು ಅಧಿಕಾರಿಗಳ ಮೇಲೆ ನಿಮಗೆ ಅನುಮಾನ ಅಂತ ಇದೆ ಅಂತ ಹೇಳಿದ್ರಿ. ನಿಮಗೆ ಯಾವ ರೀತಿ ಅನುಮಾನ ಅಂತ, ಯಾಕೆ ನಿಮಗೆ ಅನುಮಾನ ಬಂದಿದ್ದು, ಯಾಕೆ, ಯಾವ ರೀತಿ? ಹೌದು ಸರ್, ಇಲ್ಲಿ ಮೊದಲನೇದಾಗಿ ನಾನು ದೂರು ದಾಖಲೆ ಮಾಡೋಕ್ಕಿಂತ ಮುಂಚೆ ಲೋಕಾಯುಕ್ತ ಅಧಿಕಾರಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ದೂರನ್ನ ದಾಖಲೆ ಮಾಡ್ಕೊಂಡಿದ್ರು. ಸೊ ದಾಖಲಾತಿಗಳನ್ನ ಕೇಳಿದ್ರೆ ಅವರು ದಾಖಲಾತಿ ನಾಶಪಡಿಸುವಂಥ ಮುಚ್ಚಿಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಸರ್ಚ್ ವಾರೆಂಟ್ ಕೊಡಿ ಅಂತೇಳಿ ಮಾನ್ಯ ಲೋಕಾಯುಕ್ತರು ಸರ್ಚ್ ವಾರೆಂಟ್ ಕೂಡ ಪಡೆದಿದ್ರು. ಶನಿವಾರ ಅವರಿಗೆ ಸರ್ಚ್ ವಾರೆಂಟ್ ತಲುಪುತ್ತೆ. ಆ ಒಂದು ಸರ್ಚ್ ವಾರೆಂಟ್ ಆಧಾರದ ಮೇಲೆ ದಾಳಿ ನಡೆಸಬೇಕಾದಂಥ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಲ್ಲ. ಇದಾದ 2 ದಿವಸಗಳಲ್ಲಿ ಅಂದರೆ ಸೋಮವಾರ ಬೆಳಿಗ್ಗೆ ಇದ್ದಕ್ಕಿದ್ದಂತೆ
ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು ತಮ್ಮ ಅಧಿಕಾರಿಗಳೊಂದಿಗೆ ಹೆಲಿಕಾಪ್ಟರ್ನಲ್ಲಿ ದಿಢೀರಂತ ಮೈಸೂರಿಗೆ ಬಂದು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಭೇಟಿ ಕೊಟ್ಟು 140 ಕಡತಗಳನ್ನು ತಗೊಂಡೋಗ್ತಾರೆ. ಆದರೆ ಇವತ್ತಿನವರೆಗೂ ಕೂಡ ನಗರಾಭಿವೃದ್ಧಿ ಸಚಿವರಾಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿ ಆಗಲಿ ದಿಢೀರಂತೇಳಿ ಹೆಲಿಕಾಪ್ಟರ್ಲಿ ಮೈಸೂರು ಬರೋಂಥ ಅನಿವಾರ್ಯತೆ ಏನಿತ್ತು, ಕಡತಗಳನ್ನು ಯಾಕೆ ತೊಗೊಂಡೋದ್ರು ಅಂತೇಳಿ ಎಲ್ಲೂ ಕೂಡ ಹೇಳಿಕೆ ಕೊಟ್ಟಿಲ್ಲ. ಮತ್ತು ಬೈರತಿ ಸುರೇಶ್ ಅವ್ರನ್ನ ಲೋಕಾಯುಕ್ತರು ಇದುವರೆಗೂ ಕೂಡ ವಿಚಾರಣೆಗೊಳಪಡಿಸಿಲ್ಲ. ಮತ್ತು ಈ ಕಡತಗಳನ್ನು ತೊಗೊಂಡೋದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮತ್ತು ಏಕಸದಸ್ಯ ಆಯೋಗ ರಚನೆ ಮಾಡಿರೋ ಅನ್ನೋ ಕಾರಣದಿಂದ ಲೋಕಾಯುಕ್ತರು ತನಿಖೆಯನ್ನು ಮುಂದುವರಿಸದೆ ಆ ಒಂದು ಸ್ವಯಂಪ್ರೇರಿತ ಧೋರಣೆ ಮುಕ್ತಾಯಗೊಳಿಸಿದ್ದಾರೆ. ಸೊ ವಿಚಾರಣೆ ನಡೆಯೋದಕ್ಕೂ ಕಡತ ತೊಗೊಂಡೋಗೋದಕ್ಕೂ ಲೋಕಾಯುಕ್ತರು ತನಿಖೆ ನಡೆಸೋಕ್ಕೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅಂದರೆ ಆರೋಪಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡೋದು ಸ್ಪಷ್ಟ ಕಂಡುಬರ್ತದೆ. ಮತ್ತು ಎರಡನೇ ಮುಖ್ಯ ಅಂಶ ಅನ್ನೋದಂದರೆ ಸಿದ್ದರಾಮಯ್ಯರನ್ನ ವಿಚಾರಣೆಗೊಳಪಡಿಸೋಂಥ ಸಂದರ್ಭನ ನಾವು ಗಮನಿಸ್ಬೋದು. ಇಂಥ ಸಮಯಕ್ಕೆ ಬನ್ನಿ ಅಂತೇಳಿ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ. ಆದರೆ ಇಂಥ ಸಮಯಕ್ಕೆ ನಾನು ವಾಪಸ್ ಹೋಗ್ತೀನಿ ಅಂತೇಳಿ ಆರೋಪಿಯಾದ ಸಿದ್ದರಾಮಯ್ಯವರು ತಮ್ಮ ಪ್ರವಾಸ ಸಮಯನ ನಿಗದಿ ಮಾಡ್ತಾರೆ. ಅದೇ ರೀತಿ 10 ನಿಮಿಷ ಅಥವಾ ಕಾಲು ಗಂಟೆ ಹೆಚ್ಚು ಕಮ್ಮಿ ಮಾಡದೆ ತನಿಖಾಧಿಕಾರಿಗಳು ಆ ಸಿದ್ದರಾಮಯ್ಯವ್ರನ್ನ ತಮ್ಮ ತನಿಖೆಯಿಂದ ವಾಪಸ್ ಕಳಿಸ್ಕೊಡ್ತಾರೆ. ಸೊ ಇದು ಸಾಕಷ್ಟು ಅನುಮಾನಗಳು ಬರ್ತದೆ. ಮತ್ತು ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ನೀಡಿದ ದೂರನ್ನ ದಾಖಲು ಮಾಡ್ಕೊಳ್ಳದೆ ಲೋಕಾಯುಕ್ತ ಅಧಿಕಾರಿಗಳು ಕರ್ತವ್ಯ ಲೋಪ ಕೂಡ ಎಸಗಿದ್ದಾರೆ. ಸೊ ಇಲ್ಲಿ ಈ ಥರ ಸಾಕಷ್ಟು ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಅನುಮಾನ ಪಡೆದಕ್ಕೆ ಸಾಕಷ್ಟು ಅಂಶಗಳು ನಮಗೆ ಇಲ್ಲಿ ಕಂಡುಬಂದಿದೆ. ಮತ್ತು ಇದೆಲ್ಲದಕ್ಕಿಂತ ಮುಖ್ಯವಾಗಿ ನೀವೇ ಗಮನಿಸಿರ್ಬೋದು, ಇವ್ರನ್ನ ಪಾರ್ವತಿಯವ್ರನ್ನ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯವ್ರನ್ನ ಸಿದ್ದರಾಮಯ್ಯವ್ರನ್ನ ಇಲಾಖೆ ಇವರು ಲೋಕಾಯುಕ್ತರು ವಿಚಾರಣೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇದೇ ಮಲ್ಲಿಕಾರ್ಜುನ ಸ್ವಾಮಿಯವರು ಆಲ್ನಳ್ಳಿ ಸರ್ವೆ ನಂಬರ್ 113/4 1 ಎಕರೆ ಜಮೀನನ್ನು ಖರೀದಿ ಮಾಡಿ ಆ ಜಮೀನನ್ನು ಶ್ರೀಮತಿ ಪಾರ್ವತಿಯವರಿಗೆ ಹಸ್ತಾಂತರ ಮಾಡಿರೋಂಥದ್ದು, ಅದನ್ನು ಯತೀಂದ್ರ ಅವರಿಗೆ ವರ್ಗಾವಣೆ ಮಾಡಿರೋಂಥದ್ದು, ಯತೀಂದ್ರ ಅವರು ಮಾರಾಟ ಮಾಡಿರೋಂಥದ್ದು, ಈ ಯಾವುದೇ ವಿಚಾರ ಅಲ್ಲಿ ಬಂದಿರಲಿಲ್ಲ. ಅಂದರೆ ತವರು ಮನೆಯಿಂದ ಅರ್ಶಿನ ಕೊಟ್ಟಿದ್ದೀವಿ ಅಂತ ಏನು ಸಮರ್ಥನೆ ಮಾಡ್ಕೊಂಡಿದ್ರು. ಆದರೆ ಈ ಒಂದು ಆಸ್ತಿನ ಯಾಕೆ ಕೊಟ್ಟರು ಅಂತೇಳಿ ಇದುವರೆಗೂ ಎಲ್ಲೂ ಹೇಳಿಲ್ಲ. ಈ ವಿಚಾರವನ್ನು ಲೋಕಾಯುಕ್ತರು ಕೂಡ ತನಿಖೆನೂ ಮಾಡಿಲ್ಲ. ಹಾಗಾಗಿ ಈ ಎಲ್ಲ ಅಂಶವನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಗಮನಕ್ಕೆ ತಂದು ಈ ಪ್ರಕರಣ CBI ಕೊಡಿಸ್ಬೇಕು ಅಂತ ನಾವು ಮನವಿಯನ್ನು ಮಾಡ್ಕೊಳ್ತೀವಿ. ಓಕೆ, ಈಗ ಬೈರತಿ ಸುರೇಶ್ ಅವರು ಬಂದರು, ಏಕಾಏಕಿ ಬಂದರು, ಮೈಸೂರಿಗೆ ಹೆಲಿಕಾಪ್ಟರ್ ಬಂದರು, ಸುಮಾರು ದಾಖಲಾತಿಗಳನ್ನ ತಗೊಂಡು ಹೋದ್ರು. ಏನಂದ್ರೆ ಅದಕ್ಕೊಂದು ಬೆಲೆ ಇಲ್ವಾ? ಹಾಗಾದ್ರೆ ಅದಕ್ಕೊಂದು ತನಿಖೆ ಇಲ್ವಾ? ಯಾಕೆ ಅದನ್ನ ತನಿಖೆ ಮಾಡಿಲ್ಲ? ಯಾಕೆ ಅವ್ರನ್ನ ವಿಚಾರಿಸುವಂತ ಕೆಲಸ ಮಾಡಿಲ್ಲ ಅಂತ ನಿಮಗೆ ಅನ್ಸುತ್ತೆ? ಏನಿರ್ಬೋದು ಇಲ್ಲಿ? ಖಂಡಿತ ಅದನ್ನೇ ಸರ್, ಪ್ರಭಾವಕ್ಕೆ ಒಳಗಾಗಿರೋ ಅದನ್ನೇ ಹೇಳ್ತಾರೆ ಸರ್. ನಾನು ಪ್ರಭಾವಕ್ಕೆ ಒಳಗಾಗಿರೋ ಅಂತೇಳಿ ಈಗ ನನ್ನ ದಾಖಲೆಗಳಲ್ಲ, ಲೋಕಾಯುಕ್ತ ದಾಖಲೆಗಳೇ ಹೇಳುತ್ತೆ ಸ್ಪಷ್ಟವಾಗಿ 140 ದಾಖಲೆಗಳನ್ನು ತೊಗೊಂಡೋಗಿದ್ದಾರೆ ಅಂತೇಳಿ. ಆ 140 ದಾಖಲೆಗಳು ಯಾಕೆ ತೊಗೊಂಡೋದ್ರು, ಆ 140 ಕಡತಗಳು ಎಲ್ಲಿದೆ, ಎಲ್ಲರೂ ಇವತ್ತವರೆಗೂ ಒಂದು ವಿಚಾರಣೆ ಆಗಿದೆ ಸರ್? ಅಥವಾ ಬೈರತಿ ಸುರೇಶ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸರ್, ನಾನು ಯಾಕೆ ದಿಢೀರ್ ಅಂತೇಳಿ ಹೆಲಿಕಾಪ್ಟರ್ ಮೈಸೂರಿಗೆ ಹೋದೆ, ಆ ಕಡತಗಳು ತೊಗೊಂಡು ಬಂದೆ ಅಂತೇಳಿ? ಆ ಕಡತಗಳು ತೊಗೊಂಡೋಗೋದಕ್ಕೆ ಎಲ್ಲರೂ ಒಂದು ದಾಖಲೆಗಳು ಮೂಡೋದಲ್ಲಿ ಏನಾದ್ರು ಇದೆಯಾ ಸರ್? ಏನಿಲ್ವಲ್ಲ. ಯಾಕೆ ಇವತ್ತು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಲ್ಲ ಬೈರತಿ ಸುರೇಶರು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ತನಿಖಾಧಿಕಾರಿ? ಇವತ್ತಿನವರೆಗೂ ಬೈರತಿ ಸುರೇಶನ ವಿಚಾರಣೆ ಒಳಪಡಿಸಿಲ್ಲ. ಈಗ ಅವ್ರು ಬಂದು ಹೋಗಿ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ? ಸ್ನೇಹಮಯ ಕೃಷ್ಣ ಅವರೇ, ಅವ್ರು ಬಂದು ಹೋಗಿರುವಂತ ವಿಚಾರದಲ್ಲಿ ಯಾಕೆ ಒಂದು ಪ್ರಕರಣ ದಾಖಲಾಗಿಲ್ಲ ಅಂತ ಯಾಕೆ ಬಂದ್ರು ಅವರು? ಏಕಾಏಕಿ ಯಾಕೆ ಅವರಿಗೆ ಅಧಿಕಾರ ಎಲ್ಲಿಂದ ಸಿಕ್ತು ಆ ಥರ ಬಂದು ಅದನ್ನ ತೆಗೆದುಕೊಂಡು ಹೋಗೋದಕ್ಕೆ? ಈ ಬಗ್ಗೆ ಯಾವುದೇ ರೀತಿ ಪ್ರಕರಣಗಳು ಅಥವಾ ನೀವು ಕೊಡೋದಾಗ್ಲಿ ಏನೂ ಆಗಿಲ್ವಾ? ನಾನು ದೂರು ಕೊಟ್ಟಿದ್ದೀನಿ, DGP ಅವರಿಗೆ ದೂರು ಕೊಟ್ಟಿದ್ದೀನಿ, DGP ಅವ್ರಿಗೆ ದೂರು ಕೊಟ್ಟಿದ್ದೀನಿ, ಲೋಕಾಯುಕ್ತರಿಗೂ ಅದು ಬಂದು ಮನವಿ ಮಾಡ್ಕೊಂಡಿದ್ದೀನಿ. ಅದು ಇದುವರೆಗೂ ತನಿಖೆನೇ ಆಗಿಲ್ಲ. ಸೊ ಹಾಗಾದ್ರೆ ನಿಮ್ಮ ಪ್ರಕಾರ ಲೋಕಾಯುಕ್ತ ತನಿಖೆಯಲ್ಲಿ ಇರುವಂತ ಏನು ವರದಿ ಕೊಟ್ಟಿದ್ದಾರೆ ಈಗ ತನಿಖೆ ಮಾಡಿ ಅದರ ಉರುಳಿಲ್ಲ ಅಂತ ಹೇಳ್ತಾ ಇದ್ದೀರಿ? ಹೌದು ಸರ್, ಮಾನ್ಯ ನ್ಯಾಯಾಲಯಕ್ಕೆ ಅವರು ಯಾವ ವರದಿ ಕೊಟ್ಟಿದ್ದಾರೆ, ಮಾನ್ಯ ನ್ಯಾಯಾಲಯ ಯಾವ ಅಂಶನ ಪರಿಗಣಿಸಿದರೆ, ಸೊ ಇದೆಲ್ಲವೂ ಕೂಡ ನನಗೆ ಗೊತ್ತಿಲ್ಲ. ಆ ಒಂದು ತೀರ್ಪಿನ ಪ್ರತಿ ನನಗೆ ಸಿಕ್ಕಿದ ಮೇಲೆ ಅದನ್ನು ಪರಿಶೀಲನೆ ಮಾಡಿದ ನಂತರ ಸೊ ಅಲ್ಲಿ ಮಾನ್ಯ ನ್ಯಾಯಾಲಯ ಯಾವ ಅಂಶನ ಪರಿಗಣಿಸಿ ತೀರ್ಪನ್ನು ನೀಡಿದೆ ಅಂದರೆ ನಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ನಾನು ಕೇಳೋವಂಥದ್ದು 140 ಕಡತಗಳನ್ನು ತೊಗೊಂಡೋಗಿರೋ ಬಗ್ಗೆ ತನಿಖೆ ಆಗಿದೆಯಾ? ಬೈರತಿ ಸುರೇಶರು ಇವತ್ತಿಗೂ ವಿಚಾರಣೆ ಮಾಡಿದಾರಾ? ಬೈರತಿ ಸುರೇಶರು ಹೆಲಿಕಾಪ್ಟರ್ಲ್ಲಿ ಯಾಕೆ ಬಂದಿದೆ? ಇದಕ್ಕೆ ಒಂದು ಸ್ಪಷ್ಟೀಕರಣ ಕೊಡಬೇಕಲ್ಲ. ಎಲ್ಲದರ ಮೂಲ ಇಲ್ಲಿದೆ ಅಂತ ಹೇಳ್ತಾ ಇದ್ದೀರಿ ನೀವೀಗ. ಬೈರತಿ ಸುರೇಶ್ ಬಂದು ತೆಗೆದುಕೊಂಡು ಹೋಗಿರೋದ್ರಲ್ಲ ಎಲ್ಲ ಇದೆ ಅಂತ ಹೇಳ್ತಾ ಇದ್ದೀರಾ. ಅದು ಆಚೆ ಬಂದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ಎಲ್ಲ ಗೊತ್ತಾಗುತ್ತೆ. ಬೈರತಿ ಸುರೇಶರ ವಿಚಾರಣೆಗೊಳಪಟ್ಟು ಸರ್ ಎಲ್ಲ ಸತ್ಯ ಹೆಚ್ಚು ಅವ್ರದ್ದು. ಯಾಕೆ ಸರ್, ಒಬ್ಬ ಸಚಿವ ಹೆಲಿಕಾಪ್ಟ್ರಲ್ಲಿ ಮೈಸೂರಿಗೆ ತುರ್ತಾಗಿ ಬರೋಂಥ ಅಗತ್ಯ ಏನಿತ್ತು ಸರ್? ಇವರು ಕಡತನ ತಗೊಳ್ಳೋಂಥ ಅಗತ್ಯ ಏನಿತ್ತು ಸರ್? ಇವತ್ತವರೆಗೂ ಅವ್ರು ಯಾಕೆ ಅದನ್ನು ಸ್ಪಷ್ಟೀಕರಣ ಕೊಟ್ಟಿಲ್ಲ ಸರ್? ನಾನು ಹೆಲಿಕಾಪ್ಟರ್ ಬಂದಿಲ್ಲ, ನಾನು ಕಡತಾಳ ತೊಗೊಂಡೋಗಿಲ್ಲ ಅಂತ ಏನಾದ್ರು ಬೈರತಿ ಸುರೇಶ ಸ್ಪಷ್ಟೀಕರಣ ಕೊಟ್ಟಿದ್ದಾರಾ? ಅಥವಾ ತನಿಖಾಧಿಕಾರಿ ಏನಾದ್ರು ಅಥವಾ ಬೈರತಿ ಸುರೇಶ ವಿಚಾರಣೆಗೊಳಪಡಿಸಿದಾರಾ?
ಈಗ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ದಾಖಲೆಗಳು ಬಿಡುಗಡೆ ಮಾಡಿದ್ರು. ಆ ದಾಖಲೆಗಳು ಎಲ್ಲಿಂದ ಬಂತು? ಅಲ್ಲಿ ಅಧಿಕಾರಿಗಳು ಒಬ್ಬರವರಾಗಿ ಒಂದೊಂದಾಗಿ ಕಡತದಿಂದ ದಾಖಲೆ ತಗೊಡ್ತಿದ್ರು. ಆ ಕಡತಗಳು ಎಲ್ಲಿಂದ ಬಂತು? ಅದ್ರ ಬಗ್ಗೆ ಎಲ್ಲರೂ ತನಿಖೆ ಆಗಿದೆಯಾ? ಇಲ್ಲ. ಓಕೆ, ಸ್ನೇಹಮರಿ ಕೃಷ್ಣ ಅವರೇ, ಈಗ ನೀವು ಆ ಒಂದು ವರದಿಯನ್ನು ತರಿಸ್ಕೊಂಡು ಅದನ್ನ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರಿ. ಅದ್ರ ಜೊತೆಗೆ ಅದನ್ನ ನೋಡಿದ ಬಳಿಕ ಮತ್ತೆ ನಿಮಗೀಗ ಈ ಒಂದು ಆದೇಶದ ಮೇರೆಗೆ ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ನೀವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ತೀರಿ ಅಂತ, ಏನೆಲ್ಲ ಅಂಶಗಳನ್ನ ಈಗ ನಿಮ್ಮ ತಲೆಯಲ್ಲಿ ಏನು ಬರ್ತಾ ಇದೆ, ಈಗ ಯಾವೆಲ್ಲ ಅಂಶಗಳು ಬರ್ತಾ ಇದೆ ಅಂತ ಮುಂದಿನ ಹೋರಾಟಕ್ಕೆ? ಸರ್, ಅದು ತೀರ್ಪಿನ ಪ್ರತಿ ದೊರೆತ ಅದೇ ಸರ್, ತೀರ್ಪಿನ ಪ್ರತಿ ದೊರೆತ ನಂತರ ಅದರಲ್ಲಿರೋ ಲೋಪದೋಷಗಳನ್ನು ಅಂದರೆ ಅಂಶಗಳನ್ನು ಮಾನ್ಯ ನ್ಯಾಯಾಲಯ ಯಾವ ಅಂಶಗಳನ್ನು ಪರಿಗಣಿಸಿದೆ ಅನ್ನೋದನ್ನು ಗಮನಿಸಿ ಆ ಅಂಶಗಳ ಆಧಾರದ ಮೇಲೆ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಮೇಲ್ಮನವಿ ಸಲ್ಲಿಸ್ತೀವಿ. ಈಗ 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದರ ವಿಚಾರವಾಗಿ ಯಾವುದೇ ರೀತಿ ಅದ್ರ ಬಗ್ಗೆ ತನಿಖೆ ಆಗಲಿ ಯಾಕೆ ಅನ್ನುವಂಥದ್ದಾಗಲಿ ಆಗ್ಲಿಲ್ವಾ ಇಲ್ಲಿ? ಸರ್, ಅದೇ ಅವರು ವಿಚಾರಣೆ ಒಳಪಡಿಸಿದ್ರೆ ಅವ್ರು ಯಾಕೆ ಕಾರಣ ಕೊಟ್ಟಿದ್ದಾರೆ ನಮಗೆ ಇನ್ನೂ ಗಮನಕ್ಕೆ ಗೊತ್ತಿಲ್ಲ ಸರ್. ಈಗ ಅವರು ತಪ್ಪು ಏನೂ ಮಾಡಿಲ್ಲ ಅಂದರೆ 14 ನಿಮಿಷ ಯಾಕೆ ಕೊಟ್ಟರು? ಸೊ 14 ನಿಮಿಷ ಕೊಟ್ಟಿದ್ರಿಂದ ಅಲ್ಲಿಗೆ ಅವ್ರ ತಪ್ಪನ್ನು ಒಪ್ಕೊಂಡಾಗ ಸಾಬೀತಾಗಿದೆಯಲ್ಲ. ಸೊ ಇದನ್ನೆಲ್ಲ ಪರಿಗಣಿಸಬೇಕಾಗತ್ತೆ. ಓಕೆ, ಸ್ನೇಹಮಯಿ ಕೃಷ್ಣ ಅವರಿಗೆ ಯಾವುದೋ ಒಂದು ಪ್ರಕರಣದಲ್ಲಿ ಬಂಧನದ ಭೀತಿ ಇದೆ ಅಂತ ಎಲ್ಲದಕ್ಕಿಂತ ಮುಖ್ಯ ಗಮನಿಸಬೇಕಾ? ಸರ್, ಯಾವ ಬಂಧನದ ಭೀತಿನೂ ಇಲ್ಲ ಸರ್. ಅದೊಂದು ಹಳೆ ಚೆಕ್ ಬೌನ್ಸ್ ಕೇಸಲ್ಲಿ ಒಂದು ತೀರ್ಪು ಬಂದಿದೆ. ಆ ತೀರ್ಪನ್ನು ಕೂಡ ನಾನು ಮೇಲ್ಮನವಿ ಸಲ್ಲಿಸಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಅದರಲ್ಲಿ ಸತ್ಯಾಂಶವನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಏನು ನನ್ನ ವಿರುದ್ಧ ತೀರ್ಪು ನೀಡಿದೆ ಅದಕ್ಕೆ ಮತ್ತೊಂದು ತೀರ್ಪನ್ನು ಪಡೆಯುವಂಥ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸ್ನೇಹಮಯಿ ಕೃಷ್ಣ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡೋದಕ್ಕಾಗಿ. ಒಟ್ಟಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂಥದ್ದು ಒಂದೇ ವಿಚಾರ. ಈ ಎಲ್ಲ ಅಂದ್ರೆ ಲೋಕಾಯುಕ್ತದಲ್ಲಿ ಕೆಲವೊಂದು ಅಧಿಕಾರಿಗಳ ಮೇಲೆ ಅನುಮಾನ ಇದೆ. ಭೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ನಲ್ಲಿ ಬಂದು 140 ಕಡತಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಆ ಬಗ್ಗೆ ಎಲ್ಲೂ ಕೂಡ ತನಿಖೆ ಆಗಿಲ್ಲ. ಆ ಬಗ್ಗೆ ಅವರು ಕೂಡ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಇವೆಲ್ಲದರೂ ಕೂಡ ತನಿಖೆ ಆದ್ರೆ ಎಲ್ಲ ಸತ್ಯಾಂಶಗಳು ಹೊರಬರುತ್ತೆ ಅನ್ನುವಂಥ ಮಾತುಗಳನ್ನು ಅವ್ರು ಹೇಳ್ತಿದ್ದಾರೆ. ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ.